ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಯಾರು ಫಸ್ಟ್ ವಿನ್ನರ್, ರನ್ನರ್ ಅಪ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಇಲ್ಲಿ ಅತಿ ಹೆಚ್ಚು ವೋಟ್ಸ್ಗಳು ಯಾರಿಗೆ ಬಂದಿದೆ ಅಂತ ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಯಾವ ರೀತಿ 3 ಕಂಟೆಸ್ಟೆಂಟ್ಗಳ ಹೆಸರುಗಳು ಪದೇ ಪದೇ ಬರ್ತಾ ಇದೆ. ಹಾಗೂ ಎಲ್ಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿದ್ರೂ ಈ 3 ಹೆಸರುಗಳು ಯಾವ ಮಟ್ಟಿಗೆ ಸೌಂಡ್ ಮಾಡ್ತಿದೆ ಅಂತ ಪ್ರತಿಯೊಬ್ಬರು ನೀವು ಅಬ್ಸರ್ವ್ ಮಾಡಿರ್ತೀರ. ಹಾಗೆ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬರ್ತಾ ಇದೆ ಅಂತ ಕೂಡ ಒಂದು ಕಡೆ ನೀವು ಗೆಸ್ ಮಾಡಿರ್ತೀರ. ಸೊ ಅದರ ಒಂದು ಪ್ರಕಾರ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ, ಯಾರು ಫಸ್ಟ್ ವಿನ್ನರು, ಯಾರು ಫಸ್ಟ್ ರನ್ನರ್ ಮತ್ತು ಸೆಕೆಂಡ್ ರನ್ನರ್ ಅಪ್ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಮೊದಲನೇದಾಗಿ ನೋಡ್ತಾ ಹೋದರೆ, ಸೊ ಅತಿ ಹೆಚ್ಚು ಜನರ ಮನಸ್ಸನ್ನು ಗೆದ್ದಂತಹ ಒಂದು ಮುಗ್ಧ ಉತ್ತರ ಕರ್ನಾಟಕದ ಹುಲಿ ಅಥವಾ ಸಿಂಹ ಏನು ಬೇಕಾದರೂ ಕರಿಬೋದು. ಸೊ ಅತಿ ಹೆಚ್ಚು ಜನರ ಮನಸ್ಸನ್ನು ಗೆದ್ದು ತನ್ನ ಪ್ರಾಮಾಣಿಕ ಆಟ ಮತ್ತು ನೀತಿ ನಿಯತ್ತು ನಿಷ್ಠೆಯಿಂದ ಅತಿ ಹೆಚ್ಚು ಜನರನ್ನು ಗಮನ ಸೆಳೆದಿರೋ ಹನುಮಂತ್ ಅವರು. ಹಾಗೆ ಕಿಚ್ಚ ಸುದೀಪ್ ಅವರ ಹೊಗಳಿಕೆಗೆ ಪಾತ್ರ ಆದಂತಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಹನುಮಂತು ಅವರು. ಹೌದು ಫ್ರೆಂಡ್ಸ್, ಇಲ್ಲಿ ಈ ವಿಡಿಯೋದಲ್ಲಿ ನೋಡೋದಾದರೆ ಅತಿ ಹೆಚ್ಚು ವೋಟ್ಸ್ಗಳು ಯಾರಿಗೆ ಬರ್ತಿದೆ ಅಂತ ಕೇಳೋದಾದರೆ ಹನುಮಂತು ಅವರಿಗೆ ತುಂಬಾ ವೋಟ್ಸ್ಗಳು ಬರ್ತಾ ಇದೆ. ಸಿಕ್ಕಾಪಟ್ಟೆ ಲೀಡಿಂಗಲ್ಲಿದ್ದಾರೆ. ಅದರಲ್ಲೂ ಏನು ಅಂತ ಹೇಳಿದರೆ, ಇವರ ಒಂದು ಅಭಿಮಾನಿ ಬಳಗದವ್ರನ್ನ ನೀವು ನೋಡಬೇಕು. ಎಲ್ಲಂದರಲ್ಲಿ ಪೂಜೆಗಳು, ಹರಕೆಗಳು, ದೇವಸ್ಥಾನದಲ್ಲಿ ಪೂಜೆಗಳಂತೂ ಸಿಕ್ಕಾಪಟ್ಟೆ ನಡೀತಾ ಇದೆ. ಹಾಗೂ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಈ ಹೆಸರು, ಹನುಮಂತು ಹೆಸರು. ಸೊ ಇವರು ಸದ್ಯದ ಪರಿಸ್ಥಿತಿಯಲ್ಲಿ ಟಾಪಲ್ಲಿದ್ದಾರೆ. ಸೊ ನನ್ನ ಪ್ರಕಾರ ಈ ಒಂದು ವರ್ಷದ ಬಿಗ್ ಬಾಸ್ ಸೀಸನ್ ಏನಿದೆ ಅಲ್ವಾ, ಇದರಲ್ಲಿ ಫಸ್ಟ್ ವಿನ್ನರ್ ಯಾರಾಗ್ಬೋದು ಅಂತ ಕೇಳಿದ್ರೆ ಅದು ಹನುಮಂತು ಅವರು ಅಂತಲೇ ಹೇಳ್ತೀನಿ. ಸೊ ಸೆಕೆಂಡಲ್ಲಿ ಸಿಕ್ಕಾಪಟ್ಟೆ ಜಿದ್ದಾಟ ಇದೆ. ನೀನಾ ಅನ್ನೋ ರೌಂಡ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಸೊ ಒಂದು ದಿನ 1 ಗಂಟೆಯಲ್ಲಿ ಇವ್ರು ಮುಂದೆ ಇದ್ದರೆ ಇನ್ನೊಬ್ಬರು ಮುಂದೆ ಇರ್ತಾರೆ. ಹಾಗೆ ಸಿಕ್ಕಾಪಟ್ಟೆ ಚಕಾಮಕಿ ನಡೀತಾ ಇದೆ ಇವರಿಬ್ಬರ ವೋಟಿಂಗ್ಸಲ್ಲಿ. ಏನು ಅಂತ ಹೇಳಿದರೆ, ಇಬ್ಬರು ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರು ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿ ಇರ್ತಾರೆ. ಬಟ್ ಇಲ್ಲಿ ಸೆಕೆಂಡಾ ಥರ್ಡಾ ಅನ್ನೋದೇ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದೆ. ಯಾಕೆ ಅಂತ ಹೇಳಿದರೆ, ಇಬ್ಬರು ಅದೇ ರೀತಿ ಆಟ ಆಡ್ಕೊಂಬಂದಿದ್ದಾರೆ. ಸಖತ್ ಎನರ್ಜೆಟಿಕ್ಕಾಗಿ ಆಡಿದ್ದಾರೆ. ಹಾಗೆ ಇವರ ಫ್ಯಾನ್ಸ್ಗಳು ನೋಡೋದಾದರೆ, ಒಬ್ಬರು ಸಿಕ್ಕಾಪಟ್ಟೆ ನಿಯತ್ತು, ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ, ಸ್ವಾಭಿಮಾನ ಅನ್ನೋ ರೇಂಜಿಗೆ ಇಟ್ಕೊಂಡು ಮೋಕ್ಷಿತಾ ಅವರನ್ನು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಗಳಿ ಕೊಂಡಾಡ್ತಾ ಇದ್ದಾರೆ ಅವ್ರ ಫ್ಯಾನ್ಸು. ಅತಿ ಹೆಚ್ಚು ವೋಟ್ಸ್ ಬರ್ತಾ ಇದೆ. ಸ್ವಾಭಿಮಾನಿ ಮೋಕ್ಷಿತಾ, ವೋಟ್ ಫಾರ್ ಮೋಕ್ಷಿತಾ ಅನ್ನೋ ಸ್ಲೋಗನ್ ಎಲ್ಲಿ ನೋಡಿದ್ರು ಕೇಳಿ ಬರ್ತಾ ಇದೆ. ಸೊ ಅದೇ ರೀತಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಅವರು ಕೂಡ ಎಲ್ಲಿ ನೋಡಿದ್ರು ತ್ರಿವಿಕ್ರಮ್, ವೋಟ್ ಫಾರ್ ತ್ರಿವಿಕ್ರಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಪರ್ಸ್ನಲಿ ಕೇಳೋದಾದರೆ ಯಾರು ಬಂದ್ರೂ ಓಕೆ, ಹನುಮಂತು ಆಗಲಿ ಮೋಕ್ಷಿತಾ ಆಗಲಿ ಇವರಿಬ್ಬರಲ್ಲಿ ಯಾರು ಗೆದ್ರೂ ತುಂಬಾ ಖುಷಿ ಇರುತ್ತೆ. ಯಾಕಂದರೆ ಇವರು ಆಡಿರೋಂತಹ ರೀತಿ ಆ ರೀತಿಯಾಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಎಲ್ಲೂ ಯಾವುದೇ ರೀತಿ ಮೋಸ ಆಗಿರ್ಬೋದು, ಎಲ್ಲೂ ಯಾವುದೇ ರೀತಿಯ ಒಂದು ಆಟದ ರೂಲ್ಸ್ ಆಗಿರ್ಬೋದು, ನಿಯಮ ಆಗಿರ್ಬೋದು, ಯಾವುದನ್ನು ಮೀರಿ ಯಾರೂ ಮಾಡಿಲ್ಲ ಇವರಿಬ್ಬರಲ್ಲಿ. ಸೊ ಒಂದು ನಿಷ್ಠೆಯ ಆಟವನ್ನು ಅವರ ಪ್ರಕಾರ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ಆಡಿದ್ದಾರೆ. ಹಾಗಾಗಿ ಈ ಟ್ರೋಫಿ ಇವರಿಬ್ಬರಿಗೆ ಹೋದರೆ ಸಿಕ್ಕಾಪಟ್ಟೆ ಒಂಥರ ಮಸ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ನಿಮಗೆ ಈ ಒಂದು ಫಸ್ಟ್ ವಿನ್ನರ್, ರನ್ನರ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ತಿಳಿಸಿ. ಇಲ್ಲಿ ರಜತ್, ಮಂಜು ಹಾಗೆ ಭವ್ಯ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವರು ಫಿನಾಲಲ್ಲಿ ಇದ್ದಾರೆ, ಫಿನಾಲೆ ಕಂಟೆಸ್ಟೆಂಟ್. ಆದರೆ ಅವರು ಫಿನಾಲೆಯಲ್ಲಿ ವಿನ್ನರ್ ಆಗಲಿ ಅಥವಾ ರನ್ನರ್ ಆಗಲಿ ಅವರಿಗೆ ಸಿಗೋದಿಲ್ಲ ಅನ್ನೋದು ಕೂಡ ಕನ್ಫರ್ಮಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಒಂದು 3 ಫ್ಯಾನ್ ಕ್ರೇಜ್ಗಳು ಆ ರೇಂಜಲ್ಲಿ ಸೌಂಡ್ ಮಾಡ್ತಾ ಇದೆ. ಸೊ ಹಾಗಾಗಿ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ. ಸೊ ಈ 3ರಲ್ಲಿ ನಿಮ್ಗೆ ಯಾರು ಬೇಕು ಅಂತ ಅನಿಸುತ್ತೆ ಅವ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.